ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BCom ಆ್ಯಂಡ್ BBA ಫಸ್ಟ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಈ ಬ್ಯಾಂಕಿಂಗ್ ಆನ್ವರ್ಡ್ಸ್ ಅಂತ ಏನಿದೆ, ಇದು ನಮಗೆ SCP ಸಿಲೆಬಸ್ಗೆ ಒಂದು ನಿಮಿಷ. ಈ ಪೇಪರ್ ನಮ್ಗೆ ಬಂದುಬಿಟ್ಟು SCP ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಈಗೆಲ್ಲ ಯಾರೆಲ್ಲ ಎಕ್ಸಾಮ್ ಬರೀತಾ ಇರ್ತೀರಾ ಅವರಿಗೆ ಈ ಪೇಪರ್ ಬಂದು ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಗಿರೋ ಕಾರಣ ಇದು ನಿಮ್ಮ ಸೀನಿಯರ್ಗವರು ಬರೆದಿರೋ January ಮತ್ತು February 2025 ಎಕ್ಸಾಮಿನೇಷನ್ ಪೇಪರ್ ಆಗಿರುತ್ತೆ. ಇದು ಯಾರೆಲ್ಲರೂ SCP ಬ್ಯಾಚಿಗೆ ಅಂತ ಹೇಳಿದೆ, ಇದು BCom ಆ್ಯಂಡ್ BBA ಈ ಇಬ್ಬರಿಗೂ ಸಹ ಸಂಬಂಧಪಟ್ಟ ಹಾಗೆ ಬ್ಯಾಂಕಿಂಗ್ ಆನ್ವರ್ಡ್ಸ್ ಅಂತ ಒಂದೇ ಸಬ್ಜೆಕ್ಟ್ ಇರೋ ಕಾರಣ ಇಂಗ್ಲೀಷ್, ಇದು ಜನರಲ್ ಇಂಗ್ಲೀಷ್ ಅಂತ ತಿಳ್ಕೊಂಬಿಡಿ. ಇದು ಇಂಗ್ಲೀಷ್ ಪೇಪರ್ ಆಗಿರೋ ಕಾರಣ ಎಲ್ಲರಿಗೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಜಸ್ಟ್ ಫಾರ್ ಈಗ ಅಂದರೆ ಕ್ವಶನ್ಸ್ ಮಾತ್ರ ಓದ್ಕೊಂಡು ಹೋಗ್ತೀನಿ. ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಯಾಕಪ್ಪ ಅಂದರೆ ನಮ್ಮದೆಲ್ಲ ಪ್ಯೂರ್ NEP ಬ್ಯಾಚಸ್ ಆಗಿರೋ ಕಾರಣ ನನಗೆ ಅದು ಮೆಥಡೇ ಬೇರೆ, ಈ ಮೆಥಡೇ ಬೇರೆ. ಸೊ ಆದ್ದರಿಂದ ನಾನು ಜಸ್ಟ್ ಫಾರ್ ಎಕ್ಸಾಮಿನೇಷನ್ ಥರ ಹೇಳ್ಕೊತ ಹೋಗ್ತೀನಿ. ಜಸ್ಟ್ ಅಷ್ಟು ಮಾತ್ರ ನೀವು ನೋಡಿಕೊಂಡ್ರೆ ನಿಮಗೆ ಸಾಕಾಗುತ್ತೆ. ಸೊ ನೋಡಿ ಗೈಸ್, ಮೊದಲನೇದಾಗಿ ಬ್ಯಾಂಕಿಂಗ್ ಆನ್ವರ್ಡ್ಸ್ ಅಂತ ಹೇಳುವಂಥದ್ದು. ಸೊ ಮೊದಲನೇದಾಗಿ ನಮಗೆ 5 ಕ್ವಶನ್ಸ್, ಅಂದರೆ ಇಲ್ಲಿ ಟೋಟಲ್ ಆಗಿ 8 ಕ್ವಶನ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು 5 ಕ್ವಶನ್ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಈಚ್ ಕ್ವಶನ್ಸ್ ಬಂದುಬಿಟ್ಟು 2 ಮಾರ್ಕ್ಸ್ ಆಗಿರುತ್ತೆ. ಸೊ ಏನೆಲ್ಲ ಇದೆ 2 ಮಾರ್ಕ್ಸಿಗೆ ಅಂತ ನೋಡೋದಾದರೆ, ಫಸ್ಟ್ನೇ ಕ್ವಶನ್ನು ನೀವು ಸಿಲೆಬಸ್ನ ನೋಡಿಕೊಂಡು ಅನಂತರ ಇವೆಲ್ಲ ನೀವು ನೋಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ದೆನ್ ಯಾವೆಲ್ಲ ಚಾಪ್ಟರಲ್ಲಿ ಯಾವ್ಯಾವೆಲ್ಲ ಕ್ವಶನ್ ಕೊಟ್ಟಿದ್ದಾರೆ ಅದು ನಿಮಗೆ ಅರ್ಥ ಆಗುತ್ತೆ. ಸೊ ನೋಡಿ ಗೈಸ್, ಮೊದಲಿಗೆ ಫಸ್ಟ್ನೇ ಕ್ವಶನ್, ವಾಟ್ ಡಿಡ್ ಟಾಮ್ ಡಾಕ್ ಇನ್ ಚಿಮ್ನಿ ಸ್ವಿಪ್ಪರ್ಸ್ ಡ್ರೀಮ್ ಅಬೌಟ್. ಓಕೆ, ಇದೊಂದು ಕ್ವಶನ್ನು. ನೆಕ್ಸ್ಟ್ ಕ್ವಶನ್, ಹೂ ವಾಸ್ ಹಲೀಸಿಸ್ ಸನ್. ನೆಕ್ಸ್ಟ್ ಕ್ವಶನ್, ಹೂ ಈಸ್ ಫ್ಲೋರಾ ಇನ್ ಲವ್ ಕೇಮ್ ಟು ಫ್ಲೋರಾ ಆಸ್ಕಿಂಗ್ ಫಾರ್ ಎ ಫ್ಲವರ್. ನೆಕ್ಸ್ಟ್ ಕ್ವಶನ್, ವಾಟ್ ಚಾಯ್ಸಸ್ ಡಸ್ ನಾಟ್ ಪೊಯೆಟ್ ಕಂಟೆಂಪ್ಲೇಟ್ ವೆನ್ ಡಿಸೆಂಡಿಂಗ್ ದ ಟ್ರೈನ್ ಇನ್ 546 Handeri local. Next question, how does Desmond Morris describe his mother's eating style? Next question, what does Bertrand Russell say is the beginning of wisdom? Next question, which organization extended an invitation to Dr. B.R. Ambedkar to preside over their conference? Next question, what was between the young lawyer and the banker about in the story The Bet? ದ ಸ್ಟೋರಿ ದ ಬೆಟ್ಟಿಂದ ಒಂದು ಕ್ವಶನ್ನ ಕೇಳಿದ್ದಾನೆ. ಈಟಿಂಗ್ ಸ್ಟೈಲು, ಫ್ಲವರು, ಈ ರೀತಿ ಎಲ್ಲ ಕ್ವಶನ್ನ ಕೇಳಿದ್ದಾನೆ. ಸೊ ನೀವು ಯಾವ್ಯಾವ ಚಾಪ್ಟರ್ಗೆ ಯಾವ್ಯಾವ ಥರ ಕ್ವಶನ್ಸ್ ಬಂದಿದೆ ಅದಕ್ಕೆ ಅನುಗುಣವಾಗಿ ಓದ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ನಿಮಗೆ 6 ಕ್ವಶನ್ನು ಇಲ್ಲಿ 8 ಕ್ವಶನ್ಸ್ ಇದೆ. ಅದರಲ್ಲಿ ನಾವು 6 ಕ್ವಶನ್ಸ್ನ ಅಟೆಂಡ್ ಮಾಡಲೇಬೇಕು. ಈಚ್ ಕ್ವಶನ್ಸ್ ಬಂದುಬಿಟ್ಟು 5 ಮಾರ್ಕ್ಸು. ಸೊ 5 ಅಂದರೆ 6 × 5 ಅಂತ ಅಂದರೆ 30 ಮಾರ್ಕ್ಸ್ ಆಗುತ್ತೆ. ಇದರಲ್ಲಿ ಪ್ರತಿಯೊಂದು ಕ್ವಶನ್ಸು ಸಹ ಇಂಪಾರ್ಟೆಂಟು. ಅದರಲ್ಲೂ ಲಾಂಗ್ ಆನ್ಸರ್ ಆಗಿರೋ ಕಾರಣ ನಿಮಗೆ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿ, ಫಸ್ಟ್ನ ಕ್ವಶನ್ಸ್ ಏನು ಕೊಟ್ಟಿದ್ದಾನೆ ಅಂತ ನೋಡೋದಾದರೆ, ಹೌ ಡಸ್ ಬ್ಲೇಕ್ ಯೂಸ್ ದ ಇಮ್ಯಾಜಿನರಿ ಆಫ್ ಸೂಟ್ ಆ್ಯಂಡ್ ಚಿಮ್ನೀಸ್ ಟು highlight the social conditions faced by child laborer in his poem. ಇದೊಂದು ಕ್ವಶನ್ನು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ಡಸ್ ದ ರೆಫರೆನ್ಸ್ ಟು ಶಂಬಕ್ ಇನ್ ದ poem ಹೋ ಗ್ರೇಟ್ ಪೊಯೆಟ್ symbolize caste operations? Next question, what request does love make to Flora and how does Flora respond to this request by the end of the poem? ಸೊ ಇದು ಕ್ವಶನ್ ಯಾವ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ಅಂತ ನೋಡಿಕೊಂಡು ಓದ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ಹೌ ಡಸ್ ದ ಯೂಸ್ ಆಫ್ ದ ಕಲಿ ಆ್ಯಂಡ್ ವೀಲ್ಸ್ ರಿಫ್ಲೆಕ್ಟ್ ದ ಪವರ್ಸ್ ಆ್ಯಂಡ್ ಸ್ಟ್ರೆಂತ್ ಆಫ್ ದ ವುಮೆನ್ಸ್ ಇನ್ 546 Andheri local? ಇದೊಂದು ಕ್ವಶನು. ಇನ್ನು ನೆಕ್ಸ್ಟ್ ಕ್ವಶನ್, ಹೌ ಡಸ್ Desmond Morris describe his mother's eating style and what does it reflects about her approach to food? Next question, what does Russell mean by intelligence rubbish?
ಆ್ಯಂಡ್ ಹೌ ಡಸ್ ದ ಸಜೆಸ್ಟ್ ಅವಾಯ್ಡಿಂಗ್ ಇಟ್. ಇದ್ಯಾವ ಕ್ವಶನ್ ಯಾವ ಚಾಪ್ಟರ್ ಬರುತ್ತೆ ಒಂದ್ಸತಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ಹೌ ಡಸ್ ದ ಲಾಯರ್ ಸ್ಪೆಂಡ್ ಈಸ್ ಟೈಮ್ ಡ್ಯೂರಿಂಗ್. ಓಕೆನಾ, ಟೈಮ್ ಡ್ಯೂರಿಂಗ್ ದ 15 years ಆಫ್ ಕಾನ್ಫಿನ್ಮೆಂಟ್ ದ ಬೆಟ್ ಆ್ಯಪಿನ. ಸೊ ಬೆಟ್ ಇದರಿಂದ ಚಾಪ್ಟರಿಂದ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ಹೌ ಡಸ್ ಬ್ರೂಟ್ಸ್ ಜಸ್ಟಿಫೈ ದ ಅಸೋಸಿಯೇಷನ್ ಆಫ್ ಕ್ಯಾಸರ್ ಇನ್ ದಿ ಫಾರಮ್. ಓಕೆ, ಇದು ಯಾವ ಚಾಪ್ಟರ್ ನೋಡ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಪಾರ್ಟಲ್ಲಿ ಬಂದುಬಿಟ್ಟು ನಮಗೆ ಒಂದು ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ. ಅದರಲ್ಲಿ 10 ಮಾರ್ಕ್ಸ್, ಮೂರು ಕ್ವಶನ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ನೋಡಿ ಗೈಸ್, ಮೊದಲನೇದಾಗಿ ಫಸ್ಟ್ನ ಕ್ವಶನು 10 ಮಾರ್ಕ್ಸಿಗೆ, ವಾಟ್ ಎಕ್ಸಾಂಪಲ್ ಡಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೂಸ್ ದ ಹೈಲೈಟ್ ದ ಅಪ್ರೆಸಿವ್ ನೇಚರ್ ಆಫ್ ಕ್ಯಾಸ್ಟ್ ಇನ್ ದ ಎಕ್ಸ್ಪರ್ಟ್ಸ್ ಆಫ್ ಇನ್ಹಲೇಷನ್ ಆಫ್ ಕ್ಯಾಸ್ಟ್. ಓಕೆ, ಇದೊಂದು ಕ್ವಶನ್ನು. ಇನ್ನು ನೆಕ್ಸ್ಟ್ ಕ್ವಶನ್, ಹೌ ಡಸ್ ಆಂಥೋನಿ ಸ್ಪೀಚ್ ಕಾಂಟ್ರಾಸ್ಟ್ ವಿತ್ ಬ್ರೆಸ್ಟ್ earlier address to the crowd in the forum. In the next question, discuss how Tennyson portrays Ulysses as the symbol of the human ಆಸ್ಪಿರೇಷನ್ಸ್ ಆ್ಯಂಡ್ ಡೆಟರ್ಮಿನೇಷನ್. ಸೊ ಈ 3 ಕ್ವಶನ್ಸಲ್ಲಿ ಯಾವುದಾದ್ರೂ ಒಂದು ಕ್ವಶನ್ಸ ನೀವು ಆನ್ಸರ್ ಮಾಡಿ ಈಸ್ ಈಕ್ವಲ್ ಟು 10 ಮಾರ್ಕ್ಸ್ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಒಂದು ಪ್ಯಾಸೇಜ್ನ ಕೊಟ್ಟಿದ್ದಾರೆ, ಅದಕ್ಕೊಂದು ಕ್ವಶನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಮಾಡಬೇಕಾಗುತ್ತೆ. ಸೊ ಏನಕ್ಕೆ ಕೊಟ್ಟಿದ್ದಾರೆ, ಪ್ಯಾಸೇಜ್ನ ಓದೋಣ ಮೊದಲು, ಇಲ್ಲ ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ರೆ ಆಗುತ್ತೆ ನಿಮಗೆ. ಸೊ ಮೊದಲಾಗಿ ಪ್ಯಾಸೇಜ್ ಅಂತ ನೋಡೋದು, ದ ವಿಲೇಜ್ ಒನ್ಸ್ ಎ prosperous and flourishing place had slowly fallen into a state of decay. The grand houses which had once stood tall and proud were now in ruins. The bustling market, full of energy and life, had become the deserts. The sounds of laughter and chatter were replaced by an eerie smile. The once vibrant field that surrounded the village were now overgrown with weeds, and the workers who had tended them had long since left. What had once been a thriving community now stood as a ghost town, a shadow ಆಫ್ ಇಟ್ಸ್ ಫಾರ್ಮರ್ ಸೆಲ್ಫ್. ಸೊ ಇಷ್ಟು ನಮಗೆ ಪ್ಯಾಸೇಜ್ ಆಯಿತು. ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ ಕೇಳಿದ್ದಾರೆ. ಸೊ ನೋಡಿ, ಫಸ್ಟ್ನ ಕ್ವಶನು, ವಾಟ್ ಕೈಂಡ್ ಆಫ್ ಪ್ಲೇಸ್ ವಾಸ್ ದ ವಿಲೇಜ್ ಇನ್ಶಿಯಲಿ. ನೆಕ್ಸ್ಟು ಕ್ವಶನು, ವಾಟ್ ಹ್ಯಾಪನ್ ಟು ದ ಗ್ರ್ಯಾಂಡ್ ಹೌಸಸ್. ನೆಕ್ಸ್ಟ್, ಹೌ ಈಸ್ ದ ಮಾರ್ಕೆಟ್ ಡಿಸ್ಕ್ರೈಬ್ ನೌ. ನೆಕ್ಸ್ಟ್ ಕ್ವಶನ್, ವಾಟ್ ರಿಪ್ಲೇಸ್ಡ್ ದ ಸೌಂಡ್ ಆಫ್ ಲಾಫ್ಟರ್ ಆ್ಯಂಡ್ ಚಾಪ್ಟರ್. ನೋಡ್ಕೊಂಡು ನೀವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಇಷ್ಟು ನಿಮಗೆ ಪ್ಯಾಸೇಜ್ ಬಗ್ಗೆ ಆಯಿತು. ಇನ್ನೇನು ಯಾವುದೋ ಒಂದು ಕ್ವಶನ್ ಕೊಟ್ಟರೆ, ಸೆಂಟೆನ್ಸ್ ಆಫ್ ಟು, ಇದು ಸಹ ಸಿಂಬಲ್, ಸೊ ಪ್ಯಾಸೇಜ್ಗೆ ಸಂಬಂಧಪಟ್ಟಾಗಿದೆ ಅಂತ ಅನಿಸುತ್ತೆ, ನೋಡ್ಕೊಳ್ಳಿ. ಹೌ ಇಸ್ ದ ಡಿಕ್ಲೈನ್ ದ ವಿಲೇಜ್ ಸಿಂಬಲೈಸ್ಡ್ ಇನ್ ದ ಪ್ಯಾಸೇಜ್. ನೆಕ್ಸ್ಟ್ ಕ್ವಶನ್, ಹೌ ಇಸ್ ದ ವಿಲೇಜ್ ರೆಫರ್ಡ್ ಟು ಇನ್ ದ ಕರೆಂಟ್ ಸ್ಟೇಟ್ ಏನು ಆಗಿದೆ. ಸೊ ಇವೆರಡಕ್ಕೂ ಸಹ ಆನ್ಸರ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್. ಓಕೆ, ಪಾರ್ಟ್ ಆಫ್ ಸ್ಪೀಚ್ ಇಸ್ ದ ಅಂಡರ್ಲೈನ್ಡ್ ವರ್ಡ್ ಇಸ್ ಫಾಲೋಯಿಂಗ್ ಸೆಂಟೆನ್ಸ್. ಯಾವ ಪಾರ್ಟ್ ಆಫ್ ಸ್ಪೀಚಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಫಸ್ಟ್ ಕ್ವಶನ್, ನೆಕ್ಸ್ಟ್ ನೋಡಿ, ಫಸ್ಟ್ ಕ್ವಶನ್, ದ ಮೌಂಟೈನ್ ವರ್ ಮೆಜೆಸ್ಟಿಕ್ ಸ್ಟ್ಯಾಂಡಿಂಗ್ ಟಾಲ್ ಅಗೇನ್ಸ್ಟ್ ದ ಸ್ಕೈ. ನೆಕ್ಸ್ಟ್ ಕ್ವಶನ್, ದ ಏರಿಗೆ ಅಂಡರ್ಲೈನ್ ಆಗಿದೆ, ನೋಡ್ಕೊಳ್ಳಿ ಯಾವ ಪಾರ್ಟ್ ಆಫ್ ಸ್ಪೀಚು. ವಾಸ್ ಸ್ಕ್ರಿಪ್ ಆ್ಯಂಡ್ ಇನ್ವೋಗರೇಟಿಂಗ್. ನೆಕ್ಸ್ಟ್ ಕ್ವಶನ್, ದೇ ಫೇಸ್ಡ್ ದ ಅರ್ಶ್ ವೆದರ್. ನೆಕ್ಸ್ಟ್ ಕ್ವಶನ್, ದೇ ಮೇಡ್ ದೇರ್ ವೇ ಅಪ್ ದ ಮೌಂಟೇನ್ ಸ್ಲೋಲಿ. ಸೊ ಇಷ್ಟ ಆಯಿತು. ಇನ್ನು ನೆಕ್ಸ್ಟು ನೋಡಿ, ಫಾಲೋಯಿಂಗ್ ಡೈರೆಕ್ಟೆಡ್ ಏನು ಕೊಟ್ಟಿದ್ದಾನೆ. ಸೊ ಪ್ರೊವೈಡ್, ಇದು ನಂಗೆ ಗೊತ್ತಿಲ್ಲ, ಈ ನಮಗೆ ಮೇ ಬಿ ಇದು ಗ್ರಾಮರ್ ಆಗಿರುತ್ತೆ. ಸೊ ಗ್ರಾಮರ್ ಬಗ್ಗೆ ನಾನೇನು ನೋಡ್ಕೊಂಡಿಲ್ಲ ಅಷ್ಟಾಗಿ, SCP ಸಂಬಂಧಪಟ್ಟಂಗೆ. ಸೊ ಹಂಗೆ ನೋಡ್ಕೊಳ್ಳಿ, ನಿಮಗೆ ಗೊತ್ತಿದ್ದರೆ ನೀವು ಅಲ್ಲಿ ಓದ್ಕೊಳ್ಳೋಕೆ ಸರಿ ಆಗುತ್ತೆ. ಒಂದೊಂದು ಸ್ಕ್ರೀನ್ಶಾಟ್ನ ತೊಗೊಂಬಿಡಿ, ಬೆಟರ್ ವೇ. ಸೊ ಫಸ್ಟ್ ಕ್ವಶನ್ ನೋಡಿ, ಪ್ರೊವೈಡ್ ದ ಸಿನೋನಿಮ್ಸ್ ಮಾಡಬೇಕಂತೆ. ಇದಕ್ಕೆ ಸಿನೋನಿಮ್ಸ್ ಹೇಳಿ. ಸಿನೋನಿಮ್ಸ್ ಆಫ್ ದ ವರ್ಡ್ ಸೆರೆನಿ ಫ್ರಮ್ ದ ಪ್ಯಾಸೇಜ್.
ಅದಕ್ಕೆ ನಾವು ಸಿನೋನಿಮ್ಸ್ನ ಬರಿಬೇಕಾಗುತ್ತೆ. ನೆಕ್ಸ್ಟ್ ಪ್ರೊವೈಡ್ ಆ್ಯನ್ ಆಂಟೋನಿಮ್. ಪೀಸ್ಫುಲ್ಗೆ ಫ್ರಮ್ ದ ಪ್ಯಾಸೇಜ್ ಅಂತ ಆಂಟೋನಿಮ್ನ ಬರೀಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಕಂಪ್ಲೀಟ್ ದ ಸೆಂಟೆನ್ಸ್ ವಿತಿನ್ ದ ಕರೆಕ್ಟ್ ಹೋಮೋಫೋನ್ನ ಯೂಸ್ ಮಾಡಬೇಕಾಗುತ್ತೆ. ದ ಡ್ಯಾಶ್ ಪೀಕ್ ಆಫ್ ದ ಮೌಂಟೇನ್ ವಾಸ್ ದ ಕವರ್ಡ್ ಇನ್ ದ ಸ್ನೋ. ಇದಕ್ಕೆ ನಾವು ಹೋಮೋಫೋನ್ನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ ದ ಆ್ಯಕ್ರೋನಿಮ್ ವೈಫೈ ಸ್ಟ್ಯಾಂಡ್ ಫಾರ್. ಅದಕ್ಕೆ ನಾವು ಆ್ಯಕ್ರೋನಿಮ್ ಬರೀಬೇಕಾಗುತ್ತೆ. ಇದಾಯಿತು. ಇನ್ನು ನೆಕ್ಸ್ಟು ಪಾರ್ಟ್ ಬಂದ್ಬಿಟ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಇಸ್ ದ ಕರೆಕ್ಟ್ ಆರ್ಟಿಕಲ್ ಆಫ್ ದ ಪ್ರಿಪೋಸಿಷನ್ಗೆ ಸರಿ ಒಂದು ಹಾಗೆ ಆರ್ಟಿಕಲ್ಗಳನ್ನ ಬರೀಬೇಕಾಗುತ್ತೆ. ಫಸ್ಟ್ನೇ ಕ್ವಶನ್, ವಿ ಸೈಲ್ಡ್ ಅಕ್ರಾಸ್ ಡ್ಯಾಶ್ ಪೆಸಿಫಿಕ್ ಓಷನ್ ಆನ್ ಎ ಕ್ರೂಷಿಯಸ್. ನೆಕ್ಸ್ಟ್ ಕ್ವಶನ್, ಶಿ ಲೈವ್ಸ್ ಇನ್ ಡ್ಯಾಶ್ ಸ್ಮಾಲ್ ವಿಲೇಜ್ ನಿಯರ್ the forest. In next question, they have been living in this city dash 5 years. Next question, we need to dash hours to finish this task. Next question, we meet him dash the restaurant for dinner. Next question, we are going to the park dash Sunday. ಓಕೆ, ಇದು ನಮಗೆ ಸಿನೋನಿಮ್ಸ್ ಆರ್ಟಿಕಲ್ಗಳನ್ನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಓಕೆ ನೆಕ್ಸ್ಟು ಇಡಿಯಮ್ಮು. ಓಕೆ, ಇಡಿಯಮ್ಗೆ ಮೀನಿಂಗ್ಗಳನ್ನ ಬರೀಬೇಕಾಗುತ್ತೆ. ನಮಗೆ ಮೋಸ್ಟ್ ಪ್ರಾಬಬಲಿ ಇಂಪಾರ್ಟೆಂಟ್ ಅಂತ ಹೇಳೋ ಚಾಪ್ಟರು, ಓಕೆ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಇಡಿಯಮ್ಮು. ಸೊ ಇಡಿಯಮ್ಮಲ್ಲಿ ನಮಗೆ ಗ್ರಾಮರಲ್ಲಿ ಬರುತ್ತೆ. ಗ್ರಾಮರಲ್ಲಿ ಯಾವ್ಯಾವೆಲ್ಲ ಕೇಳ್ತೀವಿ ನೋಡಿ. ಟು ಬೀಟ್ ಅರೌಂಡ್ ದ ಬಶ್. ಓಕೆ, ಮ್ಯಾಚ್ ದಿ ಫಾಲೋಯಿಂಗ. ಓಕೆ, ಇದೊಂದು ಸತಿ ನೋಡ್ಕೊಳ್ಳಿ ಏನು ಕೊಟ್ಟಿದ್ದಾರೆ. ನಿಮಗೆ ಸರ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅಂತ ಅಂದ್ಕೋತೀನಿ. ಜಸ್ಟ್ ಫಾರ್ ಕ್ವಶನ್ ಪೇಪರ್ ನೋಡಿ. ಬೀಟ್ ಅರೌಂಡ್ ದ ಬುಷ್ ಫಸ್ಟ್ನಲ್ಲಿ ಟು ಮೇಕ್ ಅನ್ನೆಸರಿ ನಾಯ್ಸ್. ನೆಕ್ಸ್ಟು ಟು ಅವಾಯ್ಡ್ ಗಿವಿಂಗ್ ದ ಕ್ಲಿಯರ್ ಆನ್ಸರ್. ನೆಕ್ಸ್ಟು ಟು ಆರ್ಗ್ಯೂ ಅಗ್ರೆಸಿವ್ಲಿ. ಇದಕ್ಕೆ ನಮಗೆ ಇಡಿಯಮ್ಗೆ ಬರೀಬೇಕಾಗತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್. ಸೊ ನೋಡಿ ಬಿ, ಈ ಒಟ್ಟಾರೆಗೆ ಇದಕ್ಕೊಂದು ಮಾರ್ಕ್ಸು ಅಂದರೆ ನಾವು ಇಲ್ಲಿ ಟಿಕ್ ಮಾಡಿ ಅದಕ್ಕೆ ಬರೀಬೇಕು ಅನಿಸುತ್ತೆ, ಗೊತ್ತಿಲ್ಲ. ಇದು ನೋಡ್ಕೊಳ್ಳಿ, ಇದಕ್ಕೊಂದು ಮಾರ್ಕ್ಸು. ಟೋಟಲಿ 4ಕ್ಕೆ 4 ಮಾರ್ಕ್ಸ್ ಆಗಿದೆ. ನೋಡ್ಕೊಳ್ಳಿ, ಇದೊಂದಾಯಿತು. ಇದಕ್ಕೆ ನೋಡಿ, ಒನ್ಸ್ ಇನ್ ಎ ಬ್ಲೂ ಮೂನ್ ಅಂದರೆ ವೆರಿ ರೇರ್ಲಿ, ವೆರಿ ಫ್ರೀಕ್ವೆಂಟ್ಲಿ, ಆಲ್ ದಿಸ್ ಟೈಮ್. ನೆಕ್ಸ್ಟ್ ನೋಡಿ, ಬ್ರೇಕ್ ದ ಹೈಸ್ ಅಂದರೆ ದ ಎಂಜಾಯ್ ದ ಸ್ನೋಫಾಲು, ದ ಎಂಡ್ ಆಫ್ ದ ರಿಲೇಷನ್ಶಿಪ್ಪು, ದ ಇನಿಷಿಯೇಟ್ ಕನ್ವರ್ಸೇಷನ್ ಆರ್ ಫ್ರೆಂಡ್ಶಿಪ್. ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್, ಇಟ್ ಅ ನಾಯಿಲ್ ಆನ್ ದ ಹೆಡ್ ಟು ಮೇಕ್ ಎ ಮಿಸ್ಟೇಕ್, ಟು ಫೈಂಡ್ ದ ಎಕ್ಸ್ಟ್ರಾಕ್ಟ್ ಸೊಲ್ಯೂಷನ್ಸ್ ಆರ್ ಆನ್ಸರ್, ಟು ಹಿಟ್ ಸಮಥಿಂಗ್ ಫೋರ್ಸ್ಫುಲಿ. ಸೊ ಇದಾಯಿತು. ಇನ್ನು ನೆಕ್ಸ್ಟು ನೋಡಿ, ರೈಟ್ ದ ಸೆಂಟೆನ್ಸಸ್ ರಿಫ್ಲೆಕ್ಟ್ ದ ಕರೆಕ್ಟ್ ಡಿಗ್ರಿ ಕಾಂಪೋಸಿಷನ್ ಅಲ್ಲಿ ಕರೆಕ್ಟಾಗಿ ಬರೀಬೇಕಂತ ಹೇಳಿದ್ದಾರೆ. ಸೊ ಈಚ್ ಕ್ವಶನ್ಸ್ ಬಂದುಬಿಟ್ಟು 1 marks. So this mountain is the taller than the one we visited the last year. Use shorter. Next nodi, he is the most skilled climber, okay, in the group. Use are more skilled. In the next question, she is the more talented than anyone in the class. Use most talented. Next question, this is the most beautiful painting in the gallery. So use beautiful. ಸೊ ಇದು ನೋಡ್ಕೊಳ್ಳಿ. ಸೊ ಇದು ನಿಮ್ಮ SCP ಸಂಬಂಧಪಟ್ಟ ಹಾಗೆ ಬ್ಯಾಂಕಿಂಗ್ ಆನ್ವರ್ಡ್ಸ್ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ಪೇಪರ್ ಆಗಿ ಇದಾಗಿರುತ್ತೆ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಂಡೆ. ಇದು ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಬೈ, ನೆಕ್ಸ್ಟ್ ವಿಡಿಯೋ ಸಿಗೋಣ.